ನಿದಾ ಖಾನ್ ವಿದೇಶಿ ಸಂಚು, ಪಾಕ್ ಜಿಹಾದಿಗಳ ಜೊತೆ ವಿಡಿಯೋ ಕಾಲ್, ಉಗ್ರರಿಂದ ಮತಾಂತರದ ಬಗ್ಗೆ ಹೈ ಲೆವೆಲ್ ಟ್ರೈನಿಂಗ್, ಜಿಹಾದಿ ಆರೋಪಿಗೆ ಯಾಕಿಂಥ ಬೆಂಬಲ? ದೇಶದ ಆಂತರಿಕ ಭದ್ರತೆಗೆ ಸವಾಲು ಹಾಕುವಂತಹ ಕಾರ್ಪೊರೇಟ್ ಜಿಹಾದ್ ಪ್ರಕರಣ ಈಗ ಹೊಸ ತಿರುವು ಪಡೆದಿದೆ. ಈಕೆಗೆ ಸಹಾಯ ಮಾಡಿದವರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಟಿಸಿಎಸ್ ಲವ್ ಜಿಹಾದ್ ಪ್ರಕರಣದ ಮಾಸ್ಟರ್ ಮೈಂಡ್ ನಿದಾ ಖಾನ್ಲನ್ನ ಮಹಾರಾಷ್ಟ್ರದ ಸಂಭಾಜಿನಗರದ ಎಐಎಂಎಂ ಮುಖಂಡನ ಮನೆಯಿಂದ ಬಂಧಿಸಿ ಕರೆತರಲಾಗಿತ್ತು. ಸಂಭಾಜಿನಗರದಲ್ಲಿ ಎಐಎಂಎಂ ನಾಯಕನ ಆಕೆಗೆ ಆಶ್ರಯ ನೀಡಿದ್ದ ಆ ಮುಸ್ಲಿಂ ಮುಖಂಡನ ಮನೆಗೆ ಬುಲ್ಡೋಸರ್ ನುಗ್ಗಿದೆ. ಆತನ ಮನೆ ನೆಲಸಮವಾಗಿದೆ. ಈಕೆ ವಿರುದ್ಧ ತನಿಖೆ ಚುರುಕುಗೊಂಡಂತೆ ಅನೇಕ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ. ಈಕೆಯ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಇದ್ಯಾ? ಇದ್ದರೆ ಆ ಜಾಲ ಯಾವುದು? ದೇಶದ ಯುವತಿಯರನ್ನು ದಾರಿ ತಪ್ಪಿಸುತ್ತಿದ್ದ ನಿದಾ ಖಾನ್ ವಿದೇಶಿ ಶಕ್ತಿಗಳ ಜೊತೆ ಕೈಜೋಡಿಸಿದ್ದಳಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಮೇಲ್ನೋಟಕ್ಕೆ ಸಾಮಾನ್ಯ ಮಹಿಳೆಯಂತೆ ಕಂಡರೂ ಈಕೆಯ ಹಿಂದಿರುವುದು ಭಯಾನಕ ಅಂತಾರಾಷ್ಟ್ರೀಯ ಜಾಲ. ನಾಸಿಕ್ನ ಟಿಸಿಎಸ್ ಕಂಪನಿಯಲ್ಲಿ ಕಾರ್ಪೊರೇಟ್ ಜಿಹಾದ್ ಮೂಲಕ ಹಿಂದೂ ಯುವತಿಯರನ್ನು ಬ್ರೈನ್ ವಾಶ್ ಮಾಡುತ್ತಿದ್ದ ಈಕೆಗೆ ಮಲೇಷಿಯಾದ ಕನೆಕ್ಷನ್ ಇದೆ ಎಂಬ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ತನಿಖಾ ಸಂಸ್ಥೆಗಳ ಪ್ರಕಾರ ಯುವತಿಯರ ಮತಾಂತರ ಮಾತ್ರವಲ್ಲದೆ ಅವರನ್ನು ವಿದೇಶಕ್ಕೆ ಅಕ್ರಮವಾಗಿ ಸಾಗಿಸುವ ದೊಡ್ಡ ಮಟ್ಟದ ಹ್ಯೂಮನ್ ಟ್ರಾಫಿಕಿಂಗ್ ಜಾಲದೊಂದಿಗೆ ನಿದಾ ಖಾನ್ ಕೈಜೋಡಿಸಿದ್ದಳು ಎನ್ನಲಾಗುತ್ತಿದೆ. ಇಷ್ಟೇ ಅಲ್ಲದೆ ಕೆಂಪುಕೋಟೆ ಸ್ಫೋಟದ ಆರೋಪಿಗಳೊಂದಿಗೂ ಈಕೆಯ ಸಂಪರ್ಕವಿರುವ ಬಗ್ಗೆ ತೀವ್ರ ತನಿಖೆ ನಡೆಯುತ್ತಿದೆ. ಪಾಕಿಸ್ತಾನದ ಜಿಹಾದಿಗಳ ಜೊತೆ ನಿಡಾ ನಂಟು, ವಿಡಿಯೋ ಕಾಲ್ನಲ್ಲೇ ಹಾಕಿದ್ಲು ಸ್ಕೆಚ್. ನಿದಾ ಖಾನ್ ಪ್ರಕರಣದಲ್ಲಿ ಈಗ ಅಂತಾರಾಷ್ಟ್ರೀಯ ಭಯೋತ್ಪಾದನೆಯ ಲಿಂಕ್ ಪತ್ತೆಯಾಗಿದೆ. ಡಿಜಿಟಲ್ ಫೊರೆನ್ಸಿಕ್ ತನಿಖೆಯ ವೇಳೆ ಲಭ್ಯವಾಗಿರುವ ದಾಖಲೆಗಳ ಪ್ರಕಾರ ನಿದಾ ಖಾನ್ ಪಾಕಿಸ್ತಾನದ ಹ್ಯಾಂಡ್ಲರ್ಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಳು. ಕೇವಲ ಮೆಸೇಜ್ ಮಾತ್ರವಲ್ಲ, ಈಕೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ಜೊತೆ ವೈಯಕ್ತಿಕ ಮತ್ತು ಗ್ರೂಪ್ ವಿಡಿಯೋ ಕಾಲ್ಗಳ ಮೂಲಕ ಸಂವಹನ ನಡೆಸುತ್ತಿದ್ದಳು ಎಂಬ ಭಯಾನಕ ಸತ್ಯ ಹೊರಬಿದ್ದಿದೆ. ಈಕೆಡಿ ಪಾಕಿಸ್ತಾನದ ಉಗ್ರರು ಹೈ ಲೆವೆಲ್ ಟ್ರೈನಿಂಗ್ ನೀಡಿದ್ದರು ಎನ್ನಲಾಗುತ್ತಿದೆ. ಈ ಮಾಹಿತಿಗಳನ್ನು ಇನ್ನೂ ತನಿಖಾಧಿಕಾರಿಗಳು ಅಧಿಕೃತವಾಗಿ ದೃಢಪಡಿಸಿಲ್ಲ. ನಿದಾ ಖಾನ್ ಬಲೆ ಕೇವಲ ಭಾರತಕ್ಕೆ ಸೀಮಿತವಲ್ಲ. ಈಕೆಗೆ ಆರ್ಥಿಕವಾಗಿ ಮಲೇಷ್ಯಾದಿಂದ ದೊಡ್ಡ ಮಟ್ಟದ ಸಹಾಯ ಸಿಗುತ್ತಿತ್ತು. ಭಾರತದ ಕಂಪನಿಗಳಲ್ಲಿ ಕೆಲಸ ಮಾಡುವ ಯುವತಿಯರನ್ನು ರ್ಯಾಡಿಕಲೈಸ್ ಮಾಡಿ ಅವರನ್ನು ವಿಶ್ವವ್ಯಾಪಿ ಹರಡಿರುವ ಉಗ್ರ ಜಾಲಕ್ಕೆ ಬಳಸಿಕೊಳ್ಳುವುದು ಈಕೆಯ ಮುಖ್ಯ ಗುರಿಯಾಗಿತ್ತು. ಇದೊಂದು ಡಿಜಿಟಲ್ ಟೆರರಿಸಂ ಮಾದರಿಯಾಗಿದ್ದು, ಕಾರ್ಪೊರೇಟ್ ಜಗತ್ತಿನ ಮೂಲಕ ಭಾರತದ ಆರ್ಥಿಕತೆ ಮತ್ತು ಶಾಂತಿಯನ್ನು ಕದಡಲು ಪಾಕಿಸ್ತಾನ ರೂಪಿಸಿದ ಸಂಚುವಿದಾಗಿದೆ. ಇಂಥ ಅಪಾಯಕಾರಿ ಆರೋಪ ಎದುರಿಸುತ್ತಿರುವ ನಿದಾ ಖಾನ್ಗೆ ಆಶ್ರಯ ನೀಡಿದ್ದು ಸಂಭಾಜಿನಗರದ ಎಐಎಂಎಂ ಕಾರ್ಪೊರೇಟರ್ ಮತೀನ್ ಪಟೇಲ್. ಪೊಲೀಸರು ನಿದಾ ಖಾನ್ಗಾಗಿ ಹುಡುಕಾಟ ನಡೆಸುತ್ತಿದ್ದಾಗ ಆಕೆಗೆ ರಕ್ಷಣೆ ನೀಡಿದ್ದ ಆರೋಪ ಮತೀನ್ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಆಡಳಿತ ಮಂಡಳಿ ಮತೀನ್ ನಿರ್ಮಿಸಿದ್ದ ಅಕ್ರಮ ಕಟ್ಟಡಗಳ ಮೇಲೆ ಬುಲ್ಡೋಸರ್ ಹರಿಸಿದೆ. ಕಾನೂನು ಬಾಹಿರವಾಗಿ ನಿರ್ಮಾಣಗೊಂಡಿದ್ದ ಮನೆಗಳನ್ನು ನೆಲಸಮ ಮಾಡುವ ಮೂಲಕ ಅಕ್ರಮ ಎಸಗುವವರಿಗೆ ಕಠಿಣ ಸಂದೇಶ ರವಾನಿಸಲಾಗಿದೆ. ಜಿಹಾದಿಗಳಿಗೆ ಬೆಂಬಲ ಸೂಚಿಸಿದ ಮುಸ್ಲಿಮರು? ಬುಲ್ಡೋಸರ್ ಕ್ರಮವನ್ನು ಎಐಎಂಎಂನ ಎಕ್ಸ್ ಸಂಸದ ಇಮ್ತಿಯಾಜ್ ಜಲೀಲ್ ತೀವ್ರವಾಗಿ ಖಂಡಿಸಿದ್ದಾರೆ. ನೀವು ನಮ್ಮ ಒಂದು ಮನೆ ಕೆಡವುದರೆ ನಾವು ಅಂತಹ 50 ಮನೆಗಳನ್ನು ಮತ್ತೆ ಕಟ್ಟುತ್ತೇವೆ ಎಂದು ಅವರು ಆಡಳಿತಕ್ಕೆ ಬಹಿರಂಗ ಸವಾಲ್ ಹಾಕಿದ್ದಾರೆ. ದೇಶದ್ರೋಹದಂತಹ ಗಂಭೀರ ಆರೋಪಗಳಿದ್ದರೂ ಮತೀನ್ ಪಟೇಲ್ ಮತ್ತು ನಿದಾ ಖಾನ್ ಪರವಾಗಿ ಜಲೀಲ್ ಅವರು ಬ್ಯಾಟ್ ಬೀಸಿರುವುದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. नासिक का मामला जो सामने आया है उसमें वो बच्ची का अगर कसूर है, किसी बच्चे का कसूर है, तो क्या मीडिया तय करेगा? क्या हुकूमत तय करेगी? अगर वो हुकूमत तय करेगी तो फिर सारे पुलिस स्टेशन बंद कर दो, अदालतें बंद कर डालो, मीडिया दिन भर है तो अपना राज चलाता रहेगा कि ये दोषी है, इसके ऊपर इसको फांसी के ऊपर लटका दो करके. यही चीज़ हो रही है और अफसोस के साथ ये कहना पड़ रहा है कि कोई बोलने वाला नहीं है, कोई इसके ऊपर खड़े रहने वाला नहीं है. आज अल्हम्दुलिल्लाह हमने आप लोगों के ताकत की वजह से आज हम खड़े हुए हैं. यहाँ पे आने से पहले हमने पूरे वकीलों के साथ बात की है. यहाँ पे आने से पहले अल्हम्दुलिल्लाह पूरे के पूरे 36 कॉर्पोरेटर्स में से 35 कॉर्पोरेटर्स के साथ हमने मीटिंग ली है और हर एक ने एक बात कही कि हम मतीन के साथ तन मन और धन के साथ पूरी तरीके से हम खड़े रहेंगे. ನಿದಾ ಖಾನ್ಗೆ ಸಂಬಳ ಇದ್ದದ್ದು ಕೇವಲ 25,000 ರೂಪಾಯಿ. ಆದರೆ ಈಗ ದುಬಾರಿ ವಕೀಲರು ಈಕೆಯ ಪರ ವಕಾಲತ್ತಿಗೆ ಇಳಿದಿದ್ದಾರೆ. ಇದೆಲ್ಲಕ್ಕೂ ಹಣ ಯಾರು ಕೊಡ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಎದ್ದಿದೆ.
ಮಲೇಷ್ಯಾ ಮತ್ತು ಇತರ ಮೂಲಭೂತವಾದಿ ಸಂಘಟನೆಗಳು ನೆರವು ನೀಡಿರುವ ಸಂಖ್ಯೆಗೆ ಸಾಕ್ಷ್ಯ ದೊರಕಿರುವ ಸುದ್ದಿ ಹೊರಬಿದ್ದಿದೆ. ಒಟ್ಟಿನಲ್ಲಿ ನಿದಾ ಖಾನ್ ಪ್ರಕರಣ ಕೇವಲ ಒಬ್ಬ ಮಹಿಳೆಯ ಮತಾಂತರದ ಕಥೆಯಲ್ಲ, ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಪಿತೂರಿ ಅಡಗಿದೆ ಎಂಬ ಶಂಕೆ ವ್ಯಕ್ತವಾಗುತ್ತಿದೆ.